ರೋಡಲ್ಲಿ ಅಪ್ರೋಚ್ ರೋಡ್ ಇರೋದು. ಇದು ಅಂಡರ್ಸ್ಟ್ಯಾಂಡಿಂಗ್ ರೋಡ್. ಇದು ಗೌರ್ಮೆಂಟ್ ರೋಡ್ ಅಲ್ಲ, ಇದು ಅಂಡರ್ಸ್ಟ್ಯಾಂಡಿಂಗ್ ರೋಡ್ ಇರುತ್ತೆ ಅವ್ರವ್ರ ನಡುವೆ. ಬಟ್ ಯಾರ್ದು ಏನೂ ತೊಂದರೆ ಇರಲ್ಲ. ಇವು ಎರಡು ಪಟ್ಟಿ ಇದೆ ನೋಡಿ. ಇದು ಮೇನ್ ರೋಡು. ಇಲ್ಲಿಂದ ಒಂದು 300 ಮೀಟರ್ ಆಗುತ್ತೆ. ಡಾಂಬರ್ ರೋಡು 300 ಮೀಟರ್ ಆಗುತ್ತೆ ಇಲ್ಲಿಂದ. ಇದೊಂದು, ಈ ಕಡೆ ಇದೊಂದು. ಇದರದ್ದು ಬೌಂಡ್ರಿ ಇಲ್ಲಿದೆ. ಇದು 1 ಎಕರ್ ಲ್ಯಾಂಡ್ ಇದೆ. ಇದು ಅಪ್ರೋಚ್ ರೋಡು. ಅಲ್ಲಿ ಕಡಿ ಮೆಷಿನ್ ಇದೆ ಒಂದು. ಅಲ್ಲಿಗೆ ಹೋಗುತ್ತೆ ಇದು ರೋಡು. ಇಲ್ಲಿವರೆಗೆ ಬರುತ್ತೆ ಅವ್ರದ್ದು. ಇದು ಲಾಸ್ಟ್ ಬೌಂಡ್ರಿ. ಆ ಕಡೆದು ಬೇರೆದವ್ರದ್ದು. ಇದೊಂದು ಪಟ್ಟಿ. ಬೆಲ್ಗಾಮ್ನಿಂದ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋದು. ಆಲ್ರೆಡಿ ಹೋಗ್ತಾ ಇದೆ, ಬಸ್ ಹೋಗ್ತಾ ಇದೆ, ಕಾಣಿಸುತ್ತೆ ನೋಡಿ ಮೇನ್ ರೋಡಲ್ಲಿ. ಸಿಟಿ ಇಲ್ಲಿಂದ ಒಂದು 10 ಕಿಲೋಮೀಟರ್ ಮಾತ್ರ ಇರೋದು. ನಾನೀಗ ಮುಂದೆ ರೋಡ್ ತೋರಿಸ್ತೀನಿ ನಿಮಗೆ, ಯಾವ ಥರ ಹೋಗೋದು ರೋಡ್ ಅಪ್ರೋಚು. ಇದು ಲ್ಯಾಂಡು ಇದೆ. ಇದು ಈ ಕಡೆ ಸೈಡ್ ರೋಡ್ ಇದೆ. ಇದು ಬರಲಿಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ತೊಂದರೆ ಆಗೋದು ಬರಲಿಕ್ಕೆ. ಟ್ರ್ಯಾಕ್ಟರ್ ರೋಡ್ ಇದು. ಈಗ ಬೇಸಿಗೆಯಲ್ಲಿ ಕಾರದು ಬರುತ್ತೆ, ಬಟ್ ಉಳಿದ ಟೈಮಲ್ಲಿ ಆಗಲ್ಲ. ಮಳೆ ಟೈಮಲ್ಲಿ ಕಾರ್ ಬರಲಿಲ್ಲ, ಟ್ರ್ಯಾಕ್ಟ್ರು, ಟ್ರಕ್ಕು ಈ ಥರ ಎಲ್ಲ ಬರುತ್ತೆ. ಇದು ಸೈಡ್ದಿಂದ ಬರ್ಬೋದು. ಇವರೆಲ್ಲ ಸೈಡು ಸ್ವಲ್ಪ ಎಲ್ಲ ಸೈಡು ರೋಡ್ ಬಿಟ್ಕೊಂಡಿದ್ದಾರೆ. ಒಬ್ರಿಗೊಬ್ರಿಗೆ ಹೋಗಲಿಕ್ಕೆ ಮಾಡಲಿಕ್ಕೆ ಯಾವುದೂ ಏನೂ ತೊಂದರೆ ಇರಲ್ಲ.
ಒಬ್ಬರಿಂದ ಇನ್ನೊಬ್ಬರು ಒಳಗಡೆ ಹೋಗಲಿಕ್ಕೆ ಮಾಡಲಿಕ್ಕೆ ಯಾವುದೇ ಥರ ಇನ್ನೂ ಇಶ್ಯೂ ಇರಲ್ಲ. ಅವ್ರವ್ರ ಲ್ಯಾಂಡ್ ಒಳಗಡೆ ಸೈಡ್ದಿಂದ ರೋಡ್ ಬಿಟ್ಕೊಂಡಿದ್ದಾರೆ ಇವರೆಲ್ಲರೂ. ಇದು ಮತ್ತಿದು ಸಬ್ ರೋಡು ಈ ಥರ. ಈ ಥರ ರೋಡ್ ಇದು. ಅಲ್ಲಿ ಮೇನ್ ರೋಡಿಗೆ ಹೋಗ್ಬಿಟ್ಟು ತಾಗಿದೆ ಇದು. ಇಲ್ಲಿಂದ 300 ಮೀಟ್ರ್ ಇದೆ ಮೇನ್ ರೋಡು. ಈ ರೋಡಿನೇ ಇದು, ಏನು ಪರವಾಗಿಲ್ಲ. ಇದು ಮಳೆಗಾಲದಲ್ಲಿ ಕೂಡ ಬರ್ಬೋದು. ಇದು ಸ್ವಲ್ಪ ಒಳಗಡೆ ಸೈಡ್ ಏನು ರೋಡ್ ಇದೆಯಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಳೆಗಾಲದಲ್ಲಿ ಅಷ್ಟೇ. ನೋಡಿ ಮೇನ್ ರೋಡು, ಟ್ರಕ್ ಹೋಗ್ತಾ ಇವೆಲ್ಲ, ಅದೇ ಮೇನ್ ರೋಡು. ಇದು ಅಗಸ್ಗ ಅಂತೇಳಿ ಊರು ಬರುತ್ತೆ. ಇದು ಬೆಲ್ಗಾಮ್ ಸಿಟಿಯಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿದೆ. ಅಗಸ್ಗ ವಿಲೇಜಲ್ಲಿ ಬರುತ್ತೆ ಇದು ಪ್ರಾಪರ್ಟಿ. ನೋಡಿ ಮೇನ್ ರೋಡು, ಗಾಡಿಗಳು ಹೋಗ್ತವೆ. ಇದು ಮೇನ್ ರೋಡು, ಅಗಸ್ಗ ಬೆಳಗಾವಿ ಹೋಗೋ ರೋಡ್ ಇದು. ಇಲ್ಲಿಂದ ಒಳಗಡೆ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ ಅದು ಲ್ಯಾಂಡು. ನೋಡಿ ಇದು